This method will stick you in your brain for at least 15 days if you dedicatedly devote 15 minutes a day, either morning, ಈವ್ನಿಂಗ್ ಅಥವಾ ಸಾಯಂಕಾಲ. ನಾನೀಗೊಂದು ಮೆಥಡ್ ಹೇಳ್ತಾ ಇದ್ದೀನಿ ನಿಮಗೆ. ಬೇಗ ಇಂಗ್ಲೀಷ್ ಕಲಿಬೇಕು, ಫಾಸ್ಟಾಗಿ ಕಲಿಬೇಕು, ಅದು ಶಾಶ್ವತವಾಗಿ ನಮ್ಮ ತಲೆಯಲ್ಲಿ ಇರಬೇಕು ಅನ್ನೋದಕ್ಕೆ ಒಂದು ಈಸಿ ಮೆಥಡ್, ಲೈಕ್ ಹೌ ಟು ಪಾಲಿಷ್ ಯುವರ್ ಬ್ರೈನ್, ರೈಟ್, ಟು ಸ್ಟಿಕ್ ಇಂಗ್ಲೀಷ್ ಅನ್ನೋದಕ್ಕೆ ಒಂದು ಮೆಥಡ್ ತಂದಿದ್ದೀನಿ. ಓಕೆ, ದಿನ 15 ನಿಮಿಷ ಪರ್ ಡೇ, ಇನ್ ಎ ಡೇ, ಐದರ್ ಮಾರ್ನಿಂಗ್ ಅಥವಾ ಮಧ್ಯಾಹ್ನ ಅಥವಾ ಸಾಯಂಕಾಲ, ಡೆಡಿಕೇಟ್ ಫಾರ್ ಇಂಗ್ಲೀಷ್. ನೀವೇನು ಮಾಡಬೇಕು ಅಂದರೆ, ನಾನು 4 ಟೈಪ್ಸ್ ಆಫ್ ನ್ಯೂಸ್ ಪೇಪರ್ ಹೇಳ್ತಾ ಇದ್ದೀನಿ. ಯಾವುದದು 4 ಟೈಪ್ಸು ಅಂತ ಅಂದಾಗ ನಾನು ಇದ್ರ ಬಗ್ಗೆ ಒಂದು ಡೀಟೇಲ್ ಸ್ಟಡಿ ಮಾಡಿದ್ದೀನಿ. ಓಕೆನಾ, ಆ 4 ಟೈಪ್ಸ್ ಯಾವ್ದು ಅಂತ ನಾನು ನಿಮಗೆ ಇವಾಗ ಹೇಳ್ತಾ ಹೋಗ್ತೀನಿ. ನೋಟ್ ಮಾಡ್ಕೊಳ್ಳಿ. ದ ಟೈಮ್ಸ್ ಆಫ್ ಇಂಡಿಯಾ, ದ ಹಿಂದೂ, ನೋಡಿ, ದ ಇಂಡಿಯನ್ ಎಕ್ಸ್ಪ್ರೆಸ್ ಫಸ್ಟ್ ಒನ್, ದ ಟೈಮ್ಸ್ ಆಫ್ ಇಂಡಿಯಾ, ದ ಬಿಸ್ನೆಸ್ ಸ್ಟ್ಯಾಂಡರ್ಡ್, ದ ಎಕನಾಮಿಕ್ ಟೈಮ್ಸ್, ದ ಹಿಂದೂ. 5 ನ್ಯೂಸ್ ಪೇಪರ್ ಹೇಳಿದ್ದೀನಿ. ಅಕಸ್ಮಾತ್ ಇಫ್ ಯು ವಾಂಟ್ ಟು ಲರ್ನ್ ಕನ್ನಡ, ದ ವೈಸ್ ವರ್ಸ, ಕನ್ನಡ ಪ್ರಭಾ, ಪ್ರಜಾವಾಣಿ ಎಲ್ಲ ಬರುತ್ತಲ್ಲ, you can take any of the newspapers, right? Number 1. Okay, next, how to select good newspaper, another part. All these are very good newspapers too. If you are starting with English zero level in nevidre, this is the best newspaper, I will tell you. ಆಮೇಲೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. Take a newspaper, write the important points, okay na, in 10 minutes. Okay, write the important point in 10 minutes. Okay, that is the first step you have to do. ಏನು ಬರ್ದಿದ ತಕ್ಷಣ ಬಂದ್ಬಿಡುತ್ತಾ? ಸಿ, there are 2 things to be noted. One is the input, what it's going into your brain, the output, what the feedback you get, and the output, what you write it on a notebook, right? 2 things are very important. First, what is the input? Input, if you take listening and reading is the input, writing and the speaking is the output. If you take 10 minutes to write the important points, ಎಲ್ಲ ಬರೀರಿ ನ್ಯೂಸ್ ಪೇಪರಲ್ಲಿ. ಪ್ರತಿದಿನ 5 ನ್ಯೂಸ್ ಪೇಪರ್ ತೊಗೊಂಡು ಬರೀ ನಾ ಹೇಳ್ತಿಲ್ಲ. ಪಿಕ್ ಒನ್ ನ್ಯೂಸ್ ಪೇಪರ್, ರೈಟ್ ಎನಿಥಿಂಗ್, ದ ವರ್ಡ್ಸ್ ವಿಚ್ ಯು ಫೀಲ್ ಇಟ್ ಡಿಫಿಕಲ್ಟ್ ಇನ್ 10 minutes, ರೈಟ್. ನೀವು 10 ನಿಮಿಷದಲ್ಲಿ ಬರ್ದಿದ್ದ 5 ನಿಮಿಷದಲ್ಲಿ ನೀವು ಹೇಳ್ಬೋದಲ್ವಾ? ಓಕೆ, ಸೊ ನೆಕ್ಸ್ಟ್, listening and reading will be your input, writing and speaking will be your output. Am I right? Yes, no doubt. ನೆಕ್ಸ್ಟ್, ಕೆಲವ್ರಿಗೆ ಏನು ಬರ್ದಿದ ತಕ್ಷಣ ಬಂದ್ಬಿಡುತ್ತಾ? ಓಕೆ, ಅಂಥವ್ರಿಗೂ ನನ್ನ ಹತ್ರ ಉತ್ತರ ಇದೆ. ಅಡ್ವಾಂಟೇಜಸ್ ಆಫ್ ರೈಟಿಂಗ್. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ರೈಟಿಂಗ್? ಸ್ಟಾಪ್ ಥಿಂಕಿಂಗ್, ರೀಕಲೆಕ್ಟ್, ರೀಪ್ಲೇಸ್, ರೈಟ್. ಅನ್ನೆಸರಿ ಥಿಂಕ್ ಆಗಲ್ಲ. ವಾಟ್ ಯು ಹ್ಯಾವ್ ಸ್ಟಡಿಡ್ ಇನ್ ದ 10 minutes, ವಾಟ್ ಯು ಹ್ಯಾವ್ ರೀಕಲೆಕ್ಟೆಡ್ ವಿತ್ ವಾಟ್ ಯು ಹ್ಯಾವ್ ಡನ್ ಇನ್ ದ 10 minutes, ಯು ವಿಲ್ ರೀಕಲೆಕ್ಟ್ ಇಟ್ ಅಂಡ್ ಪುಟ್ ದಿ ಔಟ್ಪುಟ್. ಆಮ್ ಐ ರೈಟ್? ನೆಕ್ಸ್ಟ್ ಅದಾದಮೇಲೆ ಎಲ್ಲ ಬರ್ತಿಲ್ಲ ಅಂದರೆ ಬುಕ್ ಮುಚ್ಚಿಟ್ಕೊಳ್ಳಿ. ಸ್ಟೆಪ್ 2, 5 minutes ತಗೊಳ್ಳಿ ಅದನ್ನು ಹೇಳೋಕ್ಕೆ, ರೈಟ್. ಇನ್ ಸ್ಟೆಪ್ 2, ವಾಟ್ ಯು ಆರ್ ಡೂಯಿಂಗ್, ಕ್ಲೋಸ್ ದ ಬುಕ್ ಆ್ಯಂಡ್ ಸ್ಪೀಕ್ ದ ಅಮೌಂಟ್, ರೈಟ್. ನೀವು ಬರ್ದಿದ್ದು 10 ನಿಮಿಷ ಬರೆದ್ರೆ 5 ನಿಮಿಷ ತಗೊಳ್ತೀರಲ್ಲ ಹೇಳೋಕ್ಕೆ. ದ ಸ್ಟೆಪ್ 2, ಕ್ಲೋಸ್ ದ ಬುಕ್, ರೀಕಲೆಕ್ಟ್ ಅಂಡ್ ರೀಪ್ಲೇಸ್ ವಾಟ್ ಯು ಹ್ಯಾವ್ ಲರ್ನ್ಡ್. ಚಕ ಅಂತ 5 ನಿಮಿಷದಲ್ಲಿ ಹೇಳಿ ಅದನ್ನು. ಆಮ್ ಐ ರೈಟ್? ನೆಕ್ಸ್ಟ್, ಇದನ್ನು ನೀವು ಮಾಡ್ತಾ ಹೋದರೆ ಯು ಕ್ಯಾನ್ ಪಾಲಿಷ್ ಯುವರ್ ಬ್ರೈನ್ ಇನ್ 15 days ಆ್ಯಂಡ್ ಯು ಕ್ಯಾನ್ ಸಿ ದ ಚೇಂಜಸ್. ಅವಾಗ ನಿಮ್ಮ ಬ್ರೈನು ಇಂಗ್ಲೀಷ್ ಅಂತಲೇ ಇಟ್ ವಿಲ್ ಗೆಟ್ ಅಡಿಕ್ಟೆಡ್. ಎಸ್, ಫೋಕಸ್ ಆನ್ ಇಂಗ್ಲೀಷ್. ಹೌದು, ಇದನ್ನು ನಾವು ಇಂಗ್ಲೀಷಲ್ಲಿ ಥಿಂಕ್ ಮಾಡಿದ್ರೆ ಎಸ್. ಓಕೆನಾ? ಸೋಷಿಯಲ್ ಮೀಡಿಯಾ ಇಸ್ ಎ ಪ್ಲ್ಯಾಟ್ಫಾರ್ಮ್. ನಿಮ್ಗೆ ಇದರಲ್ಲಿ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಪಿಕ್ ದ ಅಡ್ವಾಂಟೇಜಸ್, ರೈಟ್. ತುಂಬ ಜನ ನನಗೆ ಆ್ಯಪ್ ಅಂತ ಕೇಳ್ತಾಯಿದ್ರು. ನಾನು ತುಂಬ ಸರ್ವೆ ಮಾಡಿಬಿಟ್ಟು ಒಂದು ಆ್ಯಪ್ನ ತೊಗೊಂಡಿದ್ದೀನಿ, ಏಕ್ಫ್ಲೂಯೆನ್ಸಿ ಅಂತ. ಲೆಟ್ ಮಿ ರಿಪೀಟ್ ದಿಸ್, ACEFLUENCY, ಓಕೆ, ACEFLUENCY, ಓಕೆ. ಇದನ್ನು ಯು ಹ್ಯಾವ್ ಟು ಲಾಗಿನ್ ವಿತ್ ಅ ಗೂಗಲ್ ಆ್ಯಂಡ್ ದಿಸ್ ಇಸ್ ವೆರಿ ಗುಡ್ ಆ್ಯಪ್. ಇನ್ನೊಂದು ಟಾಕ್ ನೌ ಅಂತ ಒಂದು ಆ್ಯಪ್ ಇದೆ, ರೈಟ್. ಚಾಟ್ GPT ಅಂತಲೂ ಇದೆ. ಯು ಕ್ಯಾನ್ ಆಲ್ಸೋ ಚೆಕ್ ಇನ್ ವಿತ್ ದ ಚಾಟ್ GPT. ನಿಮ್ಗೆ ಎಷ್ಟು ಸ್ಯಾಟಿಸ್ಫೈ ಆಗುತ್ತೆ ನನಗೆ ಗೊತ್ತಿಲ್ಲ. ಐ ವಾಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದಟ್. ಇಟ್ ಡಿಪೆಂಡ್ಸ್. ಕೆಲವ್ರಿಗೆ ಇಷ್ಟ ಆಗ್ಬೋದು, ಕೆಲವ್ರಿಗೆಲ್ಲ ಇಷ್ಟ ಆಗಲ್ಲ ಅಂತ ಅನಿಸುತ್ತೆ. ಏಕ್ಫ್ಲೂಯೆನ್ಸಿ ತುಂಬ ಚೆನ್ನಾಗಿದೆ. ಯು ಕ್ಯಾನ್ ಲಾಗಿನ್ ವಿತ್ ಗೂಗಲ್. ಆಮೇಲೆ ಇನ್ನೊಂದು, ದೇ ಆರ್ ಸೋ ಮೆನಿ ಪೇಯ್ಡ್ ಆ್ಯಪ್ಸ್, ರೈಟ್. ಯು ಕ್ಯಾನ್ ಗೋ ಟು ಪ್ಲೇ ಸ್ಟೋರ್ ಆ್ಯಂಡ್ ಚೆಕ್. ನಿಮ್ಗೇನಾದ್ರು ಪೇಯ್ಡ್ ಆ್ಯಪ್ಸ್ ಬಗ್ಗೆ ಏನಾದ್ರು ಇಲ್ಲ, ನಾವು ಪೇಯ್ಡ್ ಆ್ಯಪ್ಸ್ಗೆ ಹೋಗ್ತೀವಿ ಅಂತಂದರೆ ನಾನು ಅದ್ರ ಬಗ್ಗೆನೂ ಒಂದು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆನಾ? ಇವತ್ತು 2 ಸಬ್ಸ್ಕ್ರೈಬರ್ಸು ಲೈವ್ ಇತ್ತು ಮಧ್ಯಾಹ್ನ. ಅದಕ್ಕೆ ಬಂದುಬಿಟ್ಟು ನನಗೆ ರಿಕ್ವೆಸ್ಟೆಡ್ ಕೇಳಿದರೆ ಕೆಲವೊಂದು ವೀಡಿಯೋಸು, ಅದನ್ನು ಇವತ್ತು ಹಾಕಿದ್ದೀನಿ. ಬನ್ನಿ ಇವತ್ತಿನ ವೀಡಿಯೋಕ್ಕೆ. ವೆಲ್ಕಮ್ ಟು ಮೈ
ಚಾನಲ್. ಇವತ್ತು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಆ್ಯಸ್ ಯೂಶುವಲ್ ನಾನು ಬೋರ್ಡ್ ಮೇಲೆ ಹಾಕಿದ್ದೀನಿ. ಯಾಕೆಂದರೆ ಇವತ್ತು ಮಧ್ಯಾಹ್ನ ಲೈವ್ ಇತ್ತು. ಸೊ ಐ ವಾಸ್ ಡಿಸ್ಕಸಿಂಗ್ ಅಬೌಟ್ ಸರ್ಟನ್ ಆ್ಯಪ್ಸ್. ಒಂದು 3 ಆ್ಯಪ್ ಬಗ್ಗೆ ಹೇಳಿದ್ದೀನಿ. ಸೊ ಅವ್ರಿಗೆ ಲೈವಲ್ಲಿ ಬಂದಿರೋರು ಅದನ್ನು ತೊಗೊಂಡಿದ್ದಾರೆ, ಯಾವ್ದು 3 ಆ್ಯಪು. ಅದ್ರ ಬಗ್ಗೆಯೂ ನಾನು ಅವ್ರಿಗೆ ಸಜೆಷನ್ಸ್ ಕೊಟ್ಟಿದ್ದೀನಿ, ವಿಚ್ ಟು ಚೂಸ್ ಆ್ಯಂಡ್ ವಿಚ್ ನಾಟ್ ಟು ಚೂಸ್ ಅನ್ನೋದ್ರ ಬಗ್ಗೆ. ಆವಾಗ ನನ್ನ ವ್ಯೂವರ್ಸು, ನನ್ನ ಸಬ್ಸ್ಕ್ರೈಬರ್ಸು, ಮೇಡಮ್ ಸ್ವಲ್ಪ ಇದ್ರ ಬಗ್ಗೆ ಒಂದು ಡೀಟೇಲ್ ನೋಟ್ ಮಾಡಿಕೊಡಿ, ಇನ್ನೊಂದು ಕ್ಲಾಸ್ ಮಾಡಿ ಇದ್ರ ಬಗ್ಗೆ ಅಂತ ಕೇಳಿದ್ದಾರೆ. ಸರ್ ಇಬ್ಬರು ಕೇಳಿದ್ದೀರಾ, ಸೊ ಅದಕ್ಕೆ ಮಾಡ್ತಾ ಇದ್ದೀನಿ. ಪ್ರಪೋಸಿಷನ್ ಅಂತ ಅಂದರೆ ದ ವರ್ಡ್ ಆರ್ ಎ ಗ್ರೂಪ್ ಆಫ್ ವರ್ಡ್ಸ್ ಯೂಸ್ಡ್ ಬಿಫೋರ್ ನೌನ್ಸ್ ಆ್ಯಂಡ್ ಪ್ರನೌನ್. ಹಂಗಂದರೆ ಏನು ಅಂತ ಬರುತ್ತೆ. ಅಂದರೆ ಗ್ರೂಪ್ ಆಫ್ ವರ್ಡ್ ಆರ್ ಎ ಗ್ರೂಪ್ ಆಫ್ ವರ್ಡ್ಸ್ ಯೂಸ್ಡ್ ಬಿಫೋರ್ ನೌನ್ಸ್, ಪ್ರನೌನ್ಸ್, ಇಟ್, ಆ್ಯಂಡ್, ಆಫ್, ಟು ಎಲ್ಲ ಬರುತ್ತಲ್ಲ. ಸೊ ಅದರ ಎಕ್ಸಾಂಪಲ್ಸ್ ನೋಡ್ಕೊಂಡ್ರೆ, ಶಿ ಲಾಸ್ಟ್ ಹರ್ ರಿಂಗ್ ಅಟ್ ದ ಬೀಚ್, ರೈಟ್? She lost her ring at the beach. ಓಕೆನಾ ಫ್ರೆಂಡ್ಸ್? He sat on the chair. ನಾನು ಹೇಳ್ತೀನಿ ಯಾವ್ದು ಇದ್ದಲ್ಲಿ ಪ್ರಪೋಸಿಷನ್ ಅಂತ. He sat on the chair. The cat jumped off the counter or the table, right? Okay? Is it right? She lost her ring at the beach. He sat on the chair. The simplest ಎಕ್ಸಾಂಪಲ್ಸ್ ಕೊಡ್ತೀನಿ ಇದ್ರ ಬಗ್ಗೆ ನಾನು. ಫ್ರೆಂಡ್ಸ್, ಈ 3 ಸೆಂಟೆನ್ಸಸ್ ಅಂದರೆ ಶಿ ಲಾಸ್ಟ್ ಹರ್ ರಿಂಗ್ ಅಟ್ ದ ಬೀಚ್, ಹಿ ಸ್ಯಾಟ್ ಆನ್ ದ ಚೇರ್, ದ ಕ್ಯಾಟ್ ಜಂಪ್ಡ್ ಆಫ್ ದ ಕೌಂಟರ್. ಇದರಲ್ಲಿ ಪ್ರಪೋಸಿಷನ್ ಇಸ್ ಅಟ್, ಆನ್, jumped, right? As I told you earlier, a word or a group of words used before nouns, pronoun, it, and, of, to, at, on, ಡೌನ್, ಅಪ್, ಜಂಪ್ ಎಲ್ಲ ಪ್ರಪೋಸಿಷನ್ಸ್ ಬರುತ್ತೆ. ಸರ್, ಐ ಥಿಂಕ್ ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ಇಟ್. ನಿಮ್ಗೆ ಇನ್ನೇನಾರು ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ, ಓಕೆನಾ? ಮತ್ತು ಗೋಯಿಂಗ್ ಆನ್ ಟು ದ ಸೆಕೆಂಡ್ ಸಬ್ಸ್ಕ್ರೈಬರ್, ಅವ್ರು ಇನ್ನೊಬ್ಬರದ್ದು ಡೌಟ್ಸು. ಯಾವಾಗ ಹ್ಯಾಸು, ಹ್ಯಾವು ಎಲ್ಲ ಯೂಸ್ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ನೋಡಿ. ಹ್ಯಾಸ್ ಬಂದ್ಬಿಟ್ಟು ಇಟ್ ಈಸ್ ಯೂಸ್ಡ್ ವಿತ್ ದ ಸಿಂಗುಲರ್ ಸಬ್ಜೆಕ್ಟ್ಸ್ ವಿತ್ ಪ್ರನೌನ್. ಹ್ಯಾವು ಯೂಸ್ಡ್ ವಿತ್ ದಿ ಪ್ಲೂರಲ್ ಸಬ್ಜೆಕ್ಟ್ಸ್ ಆ್ಯಂಡ್ ವಿತ್ pronouns. ಎರಡೂ ಪ್ರೊನೌನ್ಸಲ್ಲಿ ಇದು ಸಿಂಗುಲರ್ ಸಬ್ಜೆಕ್ಟ್, ದಿಸ್ ಇಸ್ ಅ ಪ್ಲೂರಲ್ ಸಬ್ಜೆಕ್ಟ್. ಆಮ್ ಐ ರೈಟ್? ನೆಕ್ಸ್ಟ್ ಹಿ, ಶಿ, ಇಟ್ ಎಲ್ಲ ಹ್ಯಾಸ್. ಐ, ಯು, ವಿ, ದೇ ಎಲ್ಲ ಹ್ಯಾವ್, ರೈಟ್? ಹ್ಯಾಸ್ಗೆ ಹಿ ಹ್ಯಾಸ್ 5 ಆ್ಯಪಲ್ಸ್, ಯು ಹ್ಯಾವ್ 5 ಬುಕ್ಸ್. ಓಕೆನಾ? ಇದು ಸಿಂಗುಲರ್ ಸಬ್ಜೆಕ್ಟು, ಇದು ಪ್ಲೂರಲ್ ಸಬ್ಜೆಕ್ಟು. ಹಿ, ಶಿ, ಇಟ್, ಐ, ಯು, ವಿ, ದೇ ಇದು ಬರುತ್ತೆ. ಓಕೆನಾ? ನೆಕ್ಸ್ಟು ಶಿ ಮತ್ತು ಹರ್. ಶಿ ಅಂದಿದ ತಕ್ಷಣ ಫೀಮೇಲ್, ಹಿ ಅಂದರೆ ಮೇಲ್ ಬರುತ್ತೆ. ಇಲ್ಲಿ ಹರ್ ಕೇಳಿದ್ದೀರಾ ನೀವು. ಶಿ ಈಸ್ ಆಲ್ವೇಸ್ ಎ ಪ್ರೊನೌನ್. ಶಿ ಗೋಸ್ ಟು ದ ಮಾರ್ಕೆಟ್, ಶಿ ಗೋಸ್ ಟು ದ ಸ್ಕೂಲ್, ಶಿ ಈಸ್ ಎ ಟೀಚರ್, ಶಿ ಈಸ್ ಅ ಡಾನ್ಸರ್. ಇದು ಲೇಡೀಸ್ಗೆ. ಫಾರ್ ದ ಫೀಮೇಲ್ ವಿ ಯೂಸ್ ದಿಸ್. ಹರ್ ಇಸ್ ಎ ಪ್ರೊಸೆಸಿವ್ ಪ್ರೊನೌನ್. ಹರ್ ಬ್ಯಾಗ್ ಇಸ್ ವೆರಿ ಹೆವಿ. ಹರ್ ಹೋಂಡಾ ಇಸ್ ಇನ್ ರೆಡ್ ಕಲರ್, ಹರ್ ಬೈಕ್ ಇಸ್ ಇನ್ ರೆಡ್ ಕಲರ್ ಅಂತ ಹೇಳ್ತೀನಿ, ರೈಟ್? ಸೊ ಐ ಥಿಂಕ್ ಇಬ್ಬರು ಸಬ್ಸ್ಕ್ರೈಬರ್ದು ನಾನು ಡೌಟ್ ಇವತ್ತು ರಿಕ್ವೆಸ್ಟೆಡ್ ವೀಡಿಯೋ ಅವ್ರಿಗೆ ಸ್ಯಾಟಿಸ್ಫೈ ಮಾಡೋಂಗೆ ಹೇಳಿದ್ದೀನಿ. ನಿಮ್ಗೆ ಇದ್ರ ಮೇಲೆ ಏನಾರು ಡೌಟ್ ಇದ್ದರೆ, ಇನ್ನೇನಾರು ಡೌಟು ಅಥವಾ ಇದರಲ್ಲಿ ಏನಾರು ಅರ್ಥ ಆಗಲ್ಲ ಅಂದರೆ ಪ್ಲೀಸ್ ಟು ಕಮೆಂಟ್ ಮೀ ಇನ್ ದ ಕಮೆಂಟ್ ಸೆಕ್ಷನ್. ಐ ಆಮ್ ಹಿಯರ್ ಟು ಟೀಚ್ ಯು ಅ ಲಾಟ್ ಮೆನಿ ಟೈಮ್ಸ್ ಅಂತ ಹೇಳ್ತಾ ನಾನು ಹಿಮ ಹೋಗ್ಬರಲ್ಲ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ರೆ ನಿಮಗೆಲ್ಲ ಇಷ್ಟ ಆಯ್ತಲ್ಲ. ಆ್ಯಪ್ಸ್ ಬಗ್ಗೆ ನಾನು ಡೀಟೇಲಾಗಿ ಕೊಟ್ಟಿದ್ದೀನಿ, ದಯವಿಟ್ಟು ಚೆಕ್ ಮಾಡಿ. ನೀವಿಲ್ಲ ನನಗೆ ಹಿಮ ಪೇಡ್ ಆ್ಯಪ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂದರೆ ಐ ಆಮ್ ಹಿಯರ್ ಟು ಬೈ 2-3 ಡೇಸ್ ನಾನು ಪೇಡ್ ಆ್ಯಪ್ಸ್ ಬಗ್ಗೆನೋ ಅದರ ಅಮೌಂಟ್ ಎಷ್ಟು, ಹೆಂಗೆ ಲಾಗಿನ್ ಮಾಡೋದು ಅದ್ರ ಬಗ್ಗೆ ಡೀಟೇಲ್ಸನ್ನು ನಿಮ್ಗೆ ಕೊಡ್ತೀನಿ, ಓಕೆನಾ? ಅಂಟಿಲ್ ದೆನ್ ಟೇಕ್ ಯು. ನೆಕ್ಸ್ಟ್ ವೀಡಿಯೋಗೆ ದಯವಿಟ್ಟು ಕಾಯ್ತಾರೆ. ಹೊಸಬ್ರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು. ಇವತ್ತು ಲೈವ್ ಜಾಯ್ನ್ ಆಗಿದ್ದವ್ರಿಗೂ ಥ್ಯಾಂಕ್ ಯು ಹೇಳ್ತಾ ಹೋಗಬಲ್ಲ. ಥ್ಯಾಂಕ್ ಯು. ಜೈ ಕರ್ನಾಟಕ.